ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾವಿವತ್ತೊಂದು ಇಡ್ಲಿ ಮಾಡಲಿಕ್ಕೆ ನೋಡಿ, ನಾನು 1 ಲೋಟ ಉದ್ದಿನಬೇಳೆ ತೊಗೊಂಡಿದ್ದೀನಿ. ಇದರಲ್ಲಿ 1 ಲೋಟ ಉದ್ದಿನಬೇಳೆ ತೊಗೊಂಡಿದ್ದೀನಿ. ಅದನ್ನು ನೀರಾಗಿ ಚೆಂದ ಮಾಡಿ ತೊಳೆದು ನೆನೆಸಿಟ್ಕೊಳ್ವ. ಅದೇ ಲೋಟದಲ್ಲಿ ನಾನು ನೋಡಿ 2 ಲೋಟ ಅಕ್ಕಿ ತೊಗೊಂಡಿದ್ದೀನಿ. ಇದರಲ್ಲೇ ಅದು ಅಕ್ಕಿ ಅಂದರೆ ನಮ್ಮ ವೈಟ್ ರೈಸ್ ಅಲ್ಲ, ಬಾಯ್ಲ್ಡ್ ರೈಸ್ ಅಲ್ಲ. ಇದು ನೋಡಿ ಬಾಯ್ಲ್ಡ್ ರೈಸ್. ಇದು ಊಟ ಮಾಡೋ ಅಕ್ಕಿ ಹೇಳ್ತೀವಿ, ಬಾಯ್ಲ್ಡ್ ರೈಸು. ಇದು ಬಾಯ್ಲ್ಡ್ ರೈಸಲ್ಲಿ ಇದು 7 ರಿಂದ 8 ಗಂಟೆ ಕಾಲ ನೆನೆದಿಕ್ಕಿಡಬೇಕಿದು. ಇದರಲ್ಲಿ ನಾನು ಅಕ್ಕಿ ತೊಗೊಂಡಿದ್ದೀನಿ. 2 ಲೋಟ ಅಕ್ಕಿ ತೊಗೊಂಡಿದ್ದೀನಿ. 2 ರಿಂದ 2.5 ಲೋಟ ಉಂಟು. ಅದನ್ನು ಚೆಂದ ಮಾಡಿ ತೊಳೆದು ನೆನೆಸಿಡಬೇಕು. ಉದ್ದಿನಬೇಳೆ ಮತ್ತು ಅಕ್ಕಿ 2 ಸಹ ಬೇರೆ ಬೇರೆ ನೆನೆಸಿಡ್ಬೇಕು. ನೋಡಿ, ಇದೀಗ ವೈಟ್ ರೈಸ್ ನಾನು ಎಂತ ಸಹ ಹಾಕಲಿಲ್ಲ. ಅನ್ನ, ಸಬ್ಬಕ್ಕಿ ಮತ್ತು ಅವಲಕ್ಕಿ ಎಂತ ಸಹ ಹಾಕಲಿಲ್ಲ. ಈಗ ನೋಡಿ 2 ಸಹ ನೆನೆಸಿ ಬೇರೆ ಬೇರೆ ತೊಳೆದು ನೆನೆಸಿಟ್ಟಿದ್ದೀನಿ. ಇದು 7 ರಿಂದ 8 ಗಂಟೆ ಕಾಲ ನೆನೆಯಬೇಕಿದು. ನಾನಿದು ಬೆಳಗ್ಗೆ ನೆನೆಸಿಟ್ಟಿದ್ದೀನಿ. ನೋಡಿ, ಬೆಳಗ್ಗೆ ಹೀಗೆ ತೊಳೆದು ಚೆಂದ ಮಾಡಿ ನೆನೆಸಿಟ್ಟಿದ್ದೀನಿ. ಇದನ್ನು ನೆನೆಸಿ 7 ರಿಂದ 8 ಗಂಟೆ ಕಾಲ ನೆನೆಸಿಟ್ಟು ಮತ್ತು ನಾವು ಇದು ಕಡಿಲಿಕ್ಕೆ ನೋಡಿ ರೆಡಿ ಮಾಡ್ಕೊಂಡಿದ್ದೀನಿ. ನೋಡಿ, ಈಗ ಬೆಂದಿ ನೋಡಿ ಇಷ್ಟು ಒಳ್ಳೆಯದಾಗಿದೆ. ನಾನು ಕನಸಿನಲ್ಲೂ ಸಹ ಎನಿಸಿರಲಿಲ್ಲ ಇಷ್ಟು ಒಳ್ಳೆ ಆಗ್ತದೆ. ನೋಡುವ ಅಂತ ಟ್ರೈ ಮಾಡಿದ್ದೀನಿ. ಆದರೆ ಒಳ್ಳೆ ಬಂದಿದೆ ಮಾತ್ರ. ಎಷ್ಟು ಮೆದುವಾಗಿ ಬಂದಿದೆ ಅಂದರೆ ಮಕ್ಕಳಿಗೆಲ್ಲ ತುಂಬ ಖುಷಿಯಾಯಿತು. ನೋಡಿ, ಇದು ಬೆರಳಲ್ಲಿ ಈಗ ಉಗುರಲ್ಲಿ ಇದು ಮಾಡುವಾಗ ಕಟ್ ಆಗಬೇಕು. ನೋಡಿ, ಹೀಗೆ ಕಟ್ ಮಾಡಲಿಕ್ಕೆ ಆಗುತ್ತೆ. 2 ಸಹ ಸಂಜೆ 6 ಗಂಟೆವರೆಗೆ ನಾನು ನೆನೆಸಿಟ್ಟಿದ್ದೀನಿ. ಬೆಳಿಗ್ಗೆ 11 ಗಂಟೆಗೆ ನೆನೆಸಿಟ್ಟು ಇದನ್ನೀಗ ಬೇರೆ ಬೇರೆ 2 ಸಹ ಕಡಿಯುವ. ಇದು ನೀರು ನಾವು ನೆನೆಸಿಟ್ಟ ನೀರನ್ನು ಬಿಸಾಡೋದು ಬೇಡ, ಅದರಲ್ಲೇ ಕಡಿಯುವ. ಹೋದರೆ ಒಳ್ಳೆ ನೀರಲ್ಲಿ ನೆನೆಸಿಡಿ. ತೊಳೆದಾದ ನಂತರ ಇದನ್ನು ಈಗ ಬೇರೆ ಬೇರೆಯನ್ನು ಸಣ್ಣ ಮಾಡಿ ನೈಸ್ ಮಾತ್ರ ಕಡಿಬೇಕು. ಗಂಧದಾಗೆ ಕಡಿಬೇಕು. ಒಳ್ಳೆ ಫೈನ್ ಪೇಸ್ಟ್ ಮಾಡ್ಕೊಂಬರಬೇಕು. ಇದನ್ನೀಗ ನಾವು ಪೇಸ್ಟ್ ಮಾಡ್ಕೊಂಡು ಬರೋಣ. ಇದನ್ನು ಚೆಂದ ಮಾಡಿ ಪೇಸ್ಟ್ ಮಾಡ್ಕೊಂಡು ಬಂದು ಈಗ ನೋಡಿ, ಈಗ ಇಷ್ಟು ಅಂದರೆ ನೈಸಲ್ಲಿ ಪೇಸ್ಟ್ ಮಾಡಿದ್ದೀನಿ ನಾನು. ನಾವು ಇದಕ್ಕೆಲ್ಲ ಕಡಿತೀವಲ್ಲ ನೋಡಿ, ದೋಸೆಗೆಲ್ಲ ಹಾಗೆ ಫೈನ್ ಪೇಸ್ಟ್ ಮಾಡ್ಕೊಂಡು ಬಂದಿದ್ದೀನಿ. ಈಗ ಉದ್ದಿನಬೇಳೆ ಸಹ ಹಾಗೇನೆ ಸೇರಿಸಿ ಅದನ್ನು ಸಹ ಕಡ್ಕೊಂಡು ಬರೋಣ. ನೋಡಿ, ಹೀಗೆ ಉದ್ದಿನಬೇಳೆ ಸಹ ಅದು ಸಹ ಗಂಧದಾಗ ಚೆಂದ ಮಾಡಿ ಪೇಸ್ಟ್ ಮಾಡ್ಕೊಳ್ಬೇಕು. ಅದಕ್ಕೆ ನಾವು ಉದ್ದಿನಬೇಳೆ ನೆನೆಸಿಟ್ಟ ನೀರೇ ಹಾಕಿ ಸ್ವಲ್ಪ ಪೇಸ್ಟ್ ಮಾಡಿದರೆ ಆಯಿತು. ಅದನ್ನು ಸಹ ಪೇಸ್ಟ್ ಮಾಡಿ ಇದಕ್ಕೆ ಹಾಕುವ. ನೋಡಿ, ಇದಕ್ಕೆ ಹಾಕಿ ಚೆಂದ ಮಾಡೋದು ಮಿಕ್ಸ್ ಮಾಡುವ. ಅದಕ್ಕೆ ನಾವು ಉಪ್ಪು ಹಾಕೋದು ಬೇಡ. ಉಪ್ಪು ರಾತ್ರಿ ಹಾಕಬಾರ್ದು. ಉಪ್ಪು ಹಾಕೋದು ಬೇಡ. ತುಂಬ ಹುಳಿ ಆಗಿಬಿಟ್ರೆ ಒಳ್ಳೆಯದಾಗುತ್ತೆ ದೋಸೆ. ಹಾಗಾಗಿ ನಾನಿದು ಒಂದು ಕೈಯಲ್ಲಿ ಕ್ಯಾಮರಾ ಹಿಡ್ಕೊಂಡ ಕಾರಣ ಒಂದೊಂದು ತೋರಿಸ್ತಾ ಇದ್ದೀನಿ. ಇದನ್ನು ಚೆಂದ ಮಾಡಿ ಮಿಕ್ಸ್ ಮಾಡುವ. ಇದಕ್ಕೆ ನಾನು ಅಡುಗೆ ಎಣ್ಣೆ 2 ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ನೀವು ತೆಂಗಿನ ಎಣ್ಣೆ ಹಾಕೋದು ಬೇಡ. ತೆಂಗಿನ ಎಣ್ಣೆ ಮುರಿ ಬರ್ತದೆ. ಅಡುಗೆ ಎಣ್ಣೆ ಹಾಕಿ ಚೆಂದ ಮಾಡಿ ಮಿಕ್ಸ್ ಮಾಡಿಟ್ಟಿದ್ದೀನಿ. ನೋಡಿ, ಎಷ್ಟು ಒಳ್ಳೆ ಉಕ್ಕಿ ಬಂದಿದೆ. ಇದಕ್ಕೆ ಉಪ್ಪು ಹಾಕಲಿಲ್ಲ ನಾನು. ಇನ್ನೂ ಉಪ್ಪು ಹಾಕಬೇಕು. ಈಗ ಉಪ್ಪು ಹಾಕಿ ಮಿಕ್ಸ್ ಮಾಡಬೇಕು. ನೋಡಿ, ನೀವು ಯಾವ ಸೋಡಾ ಸಹ ಹಾಕೋದು ಬೇಡ, ಎಂತ ಸಹ ಹಾಕೋದು ಬೇಡ. ಅವಲಕ್ಕಿ ಬೇಡ, ಅನ್ನ ಬೇಡ, ಎಂತ ಸಹ ಬೇಡ. ಎಷ್ಟು ಒಳ್ಳೆ ಬಂದಿದೆ ನೋಡಿ, ಬ್ರೆಡ್ಡಿನಾಗೆ ಮೇಲೆ ಬಂದಿದೆ. ಇದಕ್ಕೆ ನಾವು ಉಪ್ಪು ಹಾಕಿ ಒಳ್ಳೆ ಮಾಡೋದು ಮಿಕ್ಸ್ ಕೊಡುವ. 1 ಸ್ಪೂನ್ ಸಕ್ಕರೆ ಮತ್ತು ಉಪ್ಪು 2 ಸಹ ಹಾಕಿ ಒಳ್ಳೆ ಮಿಕ್ಸ್ ಕೊಡುವ. ಈಗ ಮಿಕ್ಸ್ ಕೊಟ್ಟು ಚೆಂದ ಮಾಡಿರ್ತೀವಿ. ಮಿಕ್ಸ್ ಕೊಟ್ಟು ನಾವು ಇಡ್ಲಿ ತಟ್ಟೆಗಳೆಲ್ಲ ಉಂಟಲ್ಲ, ಮತ್ತು 1 ಸ್ಪೂನ್ ಸಕ್ಕರೆ ಹಾಕಬೇಕು. ಸಕ್ಕರೆ ಒಂದು ಒಳ್ಳೆ ಟೇಸ್ಟ್ ಕೊಡ್ತದೆ ಮತ್ತು ಇಡ್ಲಿ ಸಾಫ್ಟ್ ಮಾಡಲಿಕ್ಕೆ ಹೆಲ್ಪ್ ಮಾಡ್ತದೆ ಅಂತ. ಇದನ್ನು ಈಗ ಮಿಕ್ಸ್ ಮಾಡಿ ನಾನು ಇಡ್ಲಿ ತಟ್ಟೆಲ್ಲ ತೆಗೆದು ಎಣ್ಣೆ ಹಚ್ಚಿಟ್ಕೊಂಡಿದ್ದೀನಿ. ಎಣ್ಣೆ ಆದರೂ ಸಹ ತುಪ್ಪ ಆದರೂ ಸಹ ಹಚ್ಕೊಳ್ಳಿ. ಇದು ನನ್ನ ಮೊಬೈಲ್ ಕೈಲಿದ್ದ ಕಾರಣ ಅದನ್ನು ಹಾಗೆ ಮಿಕ್ಸ್ ಮಾಡಿ ತೋರಿಸ್ತಾ ಇದ್ದೀನಿ. ಈಗ ನೋಡಿ, ಎಲ್ಲ ಇಡ್ಲಿ ತಟ್ಟೆಗೆ ನಾನು ಹಾಕಿಟ್ಟಿದ್ದೀನಿ. ತಟ್ಟೆ ಇಡ್ಲಿ ಸಹ ಮಾಡ್ಬೋದು. ನಿಮಗೆ ಪ್ಲೇಟ್ ಇದು ನಮ್ಮ ಕಪ್ಪು ಇಡ್ಲಿ ಸಹ ಮಾಡ್ಬೋದು. ತಟ್ಟೆ ಇಡ್ಲಿ ಸಹ ಮಾಡಿ ತೋರಿಸ್ತೀನಿ ನಾನು. ಇದನ್ನೆಲ್ಲ ಇಡ್ಲಿ ಪಾತ್ರೆಯಲ್ಲಿ ಹಾಕಿ ಬೇಯಿಸ್ಬಿಡೋಣ. ಬೇಯಿಸಿ ನೋಡಿ ಎಷ್ಟು ಸಾಫ್ಟಲ್ಲಿ ಬಂದಿದೆ ಅಂದರೆ ನನ್ನ ಮಗನಿಗೆ ಶಾಕ್. ಇದು ಎಂಥ ಇಡ್ಲಿ ಅಮ್ಮ ಅಂತ ಕೇಳ್ತಂತ, ಅಷ್ಟು ಒಳ್ಳೆ ಬಂದಿದೆ ನೋಡಿ. ಇದನ್ನೀಗ ನಾವು ನೋಡಿ ಎಷ್ಟು ಇಡ್ಲಿ ಬಂದಿದೆ, ಒಳ್ಳೆ ಬಂದಿದೆ. ಈಗ ಇದನ್ನು ತೆಗೆದಿಡ್ತಾ ಇದ್ದೀನಿ. ಅದೊಂದು ಪ್ಲೇಟ್ ತೆಗೆದು ನಾವು ತಣ್ಣೀರಲ್ಲಿ ಇಟ್ಟರೆ ಇಡ್ಲಿ ಕ್ಲೀನಾಗಿ ಬೇಗ ಬಿಸಿಯೇ ತಳ ಬಿಟ್ಟು ಬರ್ತದೆ. ಹಾಗೆ ನಾನು ಸ್ವಲ್ಪ ತಟ್ಟೆ ಇಡ್ಲಿ ಸಹ ಮಾಡ್ಕೊಂಡಿದ್ದೀನಿ. ಅದನ್ನು ಸಹ ತೋರಿಸ್ತಾ ಇದ್ದೀನಿ. ನೋಡಿ, ಎಷ್ಟು ತೆಳುವಾಗಿ ಎಷ್ಟು ಚೆಂದ ಬಂದಿದೆ ಅಂದರೆ ಅದು ನೀವು ಒಂದ್ಸಲಿ ಪ್ರಯತ್ನ ಮಾಡಿ ನೋಡಿ ಹೇಗಾಗ್ತದೆ ಅಂತ. ಹಾಗೆ ಈ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಮತ್ತೊಂದು ಏನಂದರೆ ಈ ಇಡ್ಲಿ ಒಂದು ಟ್ರೈ ಮಾಡಲೇಬೇಕು. ಹಾಗೆ ಇನ್ನೊಂದು ವಿಡಿಯೋದಾಗ ಮತ್ತೆ ಬರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.